ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಕ ಮಹಾದೇವಿಯರ ವಚನಗಳು ಅರ್ಥಸಹಿತ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಿಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಆಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ, ಕೇಳ ಚೆನ್ನಮಲ್ಲಿಕಾರ್ಜುನ. ಸ್ನೇಹಿತರೆ, ಈ ವಚನದ ಅರ್ಥ ಈ ರೀತಿಯಾಗಿದೆ. ಈ ವಚನದಲ್ಲಿ ಅಕ್ಕಮಹಾದೇವಿಯವರು ಮಾನವನ ಜೀವನದ ನಿಜವಾದ ಮೌಲ್ಯವನ್ನು ಅತ್ಯಂತ ಸರಳವಾದ ಉದಾಹರಣೆಗಳ ಮೂಲಕ ತಿಳಿಸುತ್ತಾರೆ. ಪ್ರತಿಯೊಂದು ವಸ್ತುವಿನ ಮೌಲ್ಯವು ಅದರ ಹೊರರೂಪದಲ್ಲಲ್ಲ, ಅದರ ಗುಣ, ಉಪಯೋಗ ಮತ್ತು ಸಾರ್ಥಕತೆಯಲ್ಲಿದೆ ಎಂಬುದನ್ನು ಅವರು ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೊದಲನೆಯದಾಗಿ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ. ಈ ಒಂದು ಸಾಲಿನ ಅರ್ಥ ಈ ರೀತಿಯಾಗಿದೆ. ಒಂದು ಮರ ಬೆಳೆದಿದ್ದರೂ ಅದು ಫಲ ಕೊಡದಿದ್ದರೆ ಅಥವಾ ನೆರಳು ನೀಡದಿದ್ದರೆ ಅದರ ಪ್ರಯೋಜನ ಕಡಿಮೆಯಾಗುತ್ತದೆ. ಮರವು ಇತರರಿಗೆ ಉಪಕಾರ ಮಾಡಬೇಕು. ಹಾಗೆಯೇ ಮನುಷ್ಯನು ತನ್ನ ಜ್ಞಾನ, ಪ್ರೀತಿ, ಸೇವೆ ಮತ್ತು ಸಹಾಯದ ಮೂಲಕ ಸಮಾಜಕ್ಕೆ ಉಪಕಾರಿಯಾಗಬೇಕು ಎಂಬುದು ಈ ಒಂದು ಸಾಲಿನ ಅರ್ಥವಾಗಿದೆ. ಇನ್ನು ಎರಡನೆಯ ಸಾಲಿನ ಅರ್ಥ, ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ ಸಾಲಿನ ಅರ್ಥ, ಒಬ್ಬ ವ್ಯಕ್ತಿಯ ಬಳಿ ಅಪಾರ ಸಂಪತ್ತು ಇದ್ದರೂ ಅವನಲ್ಲಿ ಕರುಣೆ, ದಾನಶೀಲತೆ ಮತ್ತು ಮಾನವೀಯತೆ ಇಲ್ಲದಿದ್ದರೆ ಆ ಸಂಪತ್ತಿಗೆ ನಿಜವಾದ ಅರ್ಥವಿರುವುದಿಲ್ಲ. ದಯೆಯಿಲ್ಲದ ಧನವು ಸಮಾಜದ ಒಳಿತಿಗೆ ಉಪಯೋಗವಾಗುವುದಿಲ್ಲ ಎಂಬುದು ಈ ಒಂದು ಸಾಲಿನ ಅರ್ಥವಾಗಿದೆ. ಇನ್ನು ಮೂರನೆಯ ಸಾಲು, ಹಸುವಿದ್ದು ಫಲವೇನು ಹಯನವಿಲ್ಲದನ್ನಕ್ಕ. ಈ ಒಂದು ಸಾಲಿನ ಅರ್ಥ ಈ ರೀತಿಯಾಗಿದೆ. ಈ ಸಾಲಿನಲ್ಲಿ ಹಸು ತನ್ನ ಹಾಲಿನ ಮೂಲಕ ಲೋಕಕ್ಕೆ ಉಪಕಾರ ಮಾಡುತ್ತದೆ. ಆದರೆ ಹಾಲು ಕೊಡದ ಹಸುವಿನ ಉಪಯೋಗ ಕಡಿಮೆಯಾಗುತ್ತದೆ. ಇದೇ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಸಮಾಜದ ಒಳಿತಿಗೆ ಬಳಸಬೇಕು ಎಂಬುದು ಈ ಒಂದು ಸಾಲಿನ ಅರ್ಥವಾಗಿದೆ. ಇನ್ನು ಮುಂದಿನ ಸಾಲಿನ ಅರ್ಥ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ ಎಂಬ ಈ ಮಾತು ಈ ವಚನದ ಮುಖ್ಯ ಸಂದೇಶವಾಗಿದೆ. ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಸೌಂದರ್ಯವಾದ ಸದ್ಗುಣಗಳು, ವಿನಯ, ಸತ್ಯ, ಪ್ರಾಮಾಣಿಕತೆ, ಕರುಣೆ ಮತ್ತು ಪ್ರೀತಿ ಹೆಚ್ಚು ಮುಖ್ಯ. ಗುಣವಿಲ್ಲದ ಸೌಂದರ್ಯ ಶಾಶ್ವತವಲ್ಲ ಎಂಬುದು ಈ ಒಂದು ಸಾಲಿನ ಒಳಾರ್ಥವಾಗಿದೆ. ಇನ್ನು ಮುಂದಿನ ಸಾಲಿನ ಅರ್ಥ, ಆಗಲಿದ್ದು ಫಲವೇನೋ ಬಾಣವಿಲ್ಲದನ್ನಕ್ಕ ಎಂಬುದರ ಮೂಲಕ ವಿಶಾಲವಾದ ಭೂಮಿಗೂ ಅದರ ಮೇಲೆ ಆಕಾಶದ ವೈಭವ ಅಗತ್ಯವೆಂಬ ಉಪಮೇಯವನ್ನು ಕೊಡುತ್ತಾರೆ. ಪ್ರತಿಯೊಂದು ವಸ್ತುವಿಗೂ ಅದನ್ನು ಪೂರ್ಣಗೊಳಿಸುವ ಮತ್ತೊಂದು ಮೌಲ್ಯ ಇದ್ದೇ ಇರುತ್ತದೆ ಎಂಬುದನ್ನು ತಿಳಿಸಿರುತ್ತಾರೆ. ಹಾಗೆ ಮುಂದಿನ ಸಾಲಿನ ಅರ್ಥವನ್ನ ನೋಡೋಣ. ಮುಂದಿನ ಸಾಲು, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಎಂದು ಚನ್ನ ಮಲ್ಲಿಕಾರ್ಜುನನನ್ನ ಉದ್ದೇಶಿಸಿ ಮಾತನಾಡುತ್ತಾರೆ. ದೇವರ ಜ್ಞಾನ, ಆತ್ಮಜ್ಞಾನ ಮತ್ತು ಭಕ್ತಿ ಇಲ್ಲದಿದ್ದರೆ ತಮ್ಮ ಜೀವನಕ್ಕೂ ಅರ್ಥವಿಲ್ಲ ಎಂದು ವಿನಯದಿಂದ ಹೇಳುತ್ತಾರೆ. ಇದು ಅಕ್ಕಮಹಾದೇವಿಯವರ ಆಳವಾದ ಭಕ್ತಿಯ ಸಂಕೇತವಾಗಿದೆ.
ಸ್ನೇಹಿತರೆ, ಈ ವಚನದ ಮೂಲಕ ಅಕ್ಕ ಮಹಾದೇವಿಯವರು ಮನುಷ್ಯನ ಶ್ರೇಷ್ಠತೆ ಅವನ ಹಣ, ರೂಪ ಅಥವಾ ಸ್ಥಾನಮಾನದಲ್ಲಲ್ಲ, ಅವನ ಗುಣ, ದಯೆ, ಸೇವಾಭಾವ ಮತ್ತು ದೇವರ ಮೇಲಿನ ಭಕ್ತಿಯಲ್ಲಿದೆ ಎಂದು ಬೋಧಿಸುತ್ತಾರೆ. ಇತರರಿಗೆ ಉಪಕಾರಿಯಾಗುವ ಜೀವನವೇ ಸಾರ್ಥಕ ಜೀವನ. ಅಹಂಕಾರವನ್ನ ಬಿಟ್ಟು ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ದೇವರ ಜ್ಞಾನದಿಂದ ಜೀವನವನ್ನ ಪವಿತ್ರಗೊಳಿಸಬೇಕು. ಸಮಾಜದ ಒಳಿತಿಗಾಗಿ ಬದುಕುವ ಮನೋಭಾವವನ್ನ ಹೊಂದಬೇಕು. ಆಗ ಮಾತ್ರ ಮಾನವ ಜನ್ಮ ಸಾರ್ಥಕವಾಗುತ್ತದೆ ಎಂಬುದು ಅಕ್ಕ ಮಹಾದೇವಿಯವರ ವಚನದ ಅರ್ಥವಾಗಿದೆ. ಈ ವಚನವು ಇಂದಿನ ಸಮಾಜಕ್ಕೂ ಅತ್ಯಂತ ಪ್ರಸ್ತುತವಾಗಿದೆ. ಹಣ, ಅಧಿಕಾರ, ಸೌಂದರ್ಯ ಮತ್ತು ಖ್ಯಾತಿಗಿಂತ ಮಾನವೀಯತೆ, ಕರುಣೆ, ಪ್ರಾಮಾಣಿಕತೆ ಮತ್ತು ಆಧ್ಯಾತ್ಮಿಕ ಜ್ಞಾನವೇ ಶ್ರೇಷ್ಠ ಎಂಬ ಶಾಶ್ವತ ಸಂದೇಶವನ್ನು ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ನೀಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.